परमानंद माधवं तडिध्यास समनील मेघावभासं रमा मंदिरं सुंदरं चित्प्रकाशं वरं तिष्ठिकायात् समन्यस्तपादं परब्रह्मलिंगं भजे पांडुरंगं मस्तकमाजे पाया क्या सेवे लागे सेवक झालो तुमच्या लागलो निज चरणा ರಾಮಕೃಷ್ಣ ಈ ಅಭಂಗದಲ್ಲಿ ತುಕೋಬರಾಯರು ಆ ಸದ್ಗುರುಗಳು ಮಾಡಿರ್ತಕ್ಕಂಥ ಉಪಕಾರದ ಪ್ರಯುಕ್ತ ಏನು ನಾವು ಅವರಿಗೆ ಕೊಟ್ಟು ಉತ್ತೀರ್ಣ ಆಗಬೇಕು, ಸದ್ಗುರುಗಳಿಗೆ ನಾವು ಏನು ಕೊಟ್ಟಾಗ ಅವರ ಋಣದಿಂದ ನಾವು ಉತ್ತೀರ್ಣ ಆಗ್ತೀವಿ. ಒಂದು, ಸಾಕಷ್ಟು ದುಡ್ಡನ್ನು ನಾವು ಕೊಡಬಹುದಾ, ಸಾಕಷ್ಟು ಆಸ್ತಿಯನ್ನು ನಾವು ಅವರಿಗೆ ಕೊಡಬಹುದಾ, ದಾನ ಧರ್ಮವನ್ನು ಮಾಡಬಹುದಾ? ಇಲ್ಲ, ಅಖಂಡವಾಗಿ ಅವರ ಮನೆಯಲ್ಲಿ ಸೇವಕರಾಗಿ ಸೇವಕ ಮಾಡಿ ಅವರ ಋಣವನ್ನು ತೀರಿಸಬಹುದಾ? ಆ ಸದ್ಗುರುಗಳು ಮಾಡಿರ್ತಕ್ಕಂಥ ಉಪಕಾರಕ್ಕೆ ನಾವು ಏನು ಕೊಟ್ಟು ನಾವು ಉತ್ತೀರ್ಣ ಆಗ್ಬೇಕಂತಂದಾಗ ತುಕೋಬರೆ ಅಂತ ಇದ್ದಾರೆ, ಕಾಯದ್ಯಾವೇ ಆಸಿ ಭಾವೇ ಉತ್ತರಾಯಿ. ಉತ್ತರಾಯಿ ಆಗಬೇಕಾದ್ರೆ ಏನು ಕೊಟ್ಟು ಉತ್ತರಾಯಿ ಆಗಬೇಕು, ಏನು ಕೊಟ್ಟು ಉತ್ತರಾಯಿ ಆಗಬೇಕಂತಂದ್ರೆ ಒಂದು ತುಕೋಬರೆ ಅಂತ ಇದ್ದಾರೆ, ಅಪ್ಪ ಮನುಷ್ಯ ಕೌಡಿ ಮೋಲಿನ ಒಂದು ನಿಜವಾದ ಶ್ರದ್ಧೆ ನಿಷ್ಠೆ ಅಂತಕ್ಕಂಥದ್ದು ಅತಿ ಜೀವ ಯಾವ ವಸ್ತು ಮೇಲೆ ಮನುಷ್ಯ ಇರ್ತಾನಂತಂದ್ರೆ ಜಗತ್ತಿನಲ್ಲಿ ತಮ್ಮ ಜೀವದ ಮೇಲೆ ಅತಿಶಯ ಪ್ರೇಮ. ನಾವು ನೀವೆಲ್ಲರೂ ಇನ್ನೊಬ್ಬರ ಮೇಲೆ ಪ್ರೀತಿ ಪ್ರೇಮ ವಿಶ್ವಾಸವನ್ನು ತೋರಿಸಬಹುದು, ಆದರೆ ಅಂತಿಮ ಸತ್ಯ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ, ತಮ್ಮ ಜೀವದ ಮೇಲೆ ಎಷ್ಟು ಮನುಷ್ಯ ಒಂದು ಪ್ರೇಮ ಅಂತಕ್ಕಂಥದ್ದು ಇಟ್ಟಿರ್ತಾನಲ್ಲ, ಅದು ಇನ್ನೊಂದರ ಮೇಲೆ ಇರುವುದಿಲ್ಲ. ಯಾಕಂದ್ರೆ ಅಕ್ಬರ್ ಬಿರ್ಬಲ್ ಬಾದ್ಶಾ ರಾಜ ದರ್ಬಾರದಲ್ಲಿ ಒಂದು ಸಭೆ ನಡೀತಾ ಇರಬೇಕಾದ್ರೆ ಜಗತ್ತಿನಲ್ಲಿ ಮನುಷ್ಯ ಅತಿ ಪ್ರೇಮ ಯಾವ ವಸ್ತು ಮೇಲಿದಾನಂತ ಪ್ರಶ್ನೆ ಮಾಡಿದಾಗ ರಾಜ ಬಿರ್ಬಲ್ ಹೇಳ್ತಾ ಇದ್ದಾನೆ, ಪ್ರಭು ಪ್ರತಿಯೊಬ್ಬ ಕೂಡ ತಮ್ಮ ತಮ್ಮ ಜೀವದ ಮೇಲೆ ಅತಿಶಯ ಪ್ರೇಮ ಇರ್ತಾರೆ. ಒಬ್ಬ ಹೇಳಿಲ್ಲ, ಇನ್ನೊಬ್ಬ ಬಂದ, ಮಹಾರಾಜ್ ನಾನು ನನ್ನ ಹೆಂಡತಿ ಮೇಲೆ ಬಹಳ ಜೀವ ಇದೆ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇದ್ದೇನೆ, ನಾನು ನನ್ನ ಕುಟುಂಬದ ಮೇಲೆ ಬಹಳ ಜೀವ ಇದ್ದೀನಿ, ಬಹಳ ಪ್ರೀತಿ, ಬಹಳ ವಿಶ್ವಾಸ. ಇನ್ನೊಬ್ಬರು ಹೇಳ್ತಾ ಇದ್ದಾರೆ, ನಾನು ನನ್ನ ಊರಿನ ಮೇಲೆ ಅತಿಶಯ ಪ್ರೇಮ ಭಕ್ತಿ. ಆದ್ರೆ ಬಾದ್ಶಾ ಹೇಳ್ತಾ ಇದ್ದಾನೆ, ಮಹಾರಾಜ್ ಇದೆಲ್ಲ ತುಚ್ಛದ. ಮನುಷ್ಯ ಅಂತಿಮ ಸತ್ಯ ಬಂದಾಗ ತಮ್ಮ ಜೀವದ ಮೇಲೆ ಅತಿಶಯ ಪ್ರೇಮ ಇರ್ತಾನೆ, ತನ್ನ ಜೀವದ ಮೇಲೆ. ಇದಕ್ಕೆ ಏನು ಆಧಾರ ಅಂತ ಕೇಳಿದಾಗ ಬೀರ್ಬಲ್ ಒಂದು ಕಾಂಜಿನ ಬೆಡಗೆಯನ್ನ ಮಾಡಿ ಒಂದು ಮಂಗ್ಯನ ಮರಿ ಅದರಾಗಿ ಬಿಡ್ತಾನೆ. ಸಣ್ಣ ಮರಿಯನ್ನ ಬಿಟ್ಟು ಅದರಲ್ಲಿ ನೀರನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೇಲೆ ಒಂದಿಷ್ಟು ನೀರನ್ನು ಬಿಡ್ತಾ 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 ಕ್ರಮೇಣವಾಗಿ ಹೆಂಗ ನೀರು ಮೇಲೆ ಬರ್ಲಿಕ್ಕೆ ಪ್ರಾರಂಭ ಮಾಡಿತಲ್ಲ, ಆ ಮಂಗ ಏನು ಮಾಡ್ತದ, ತಮ್ಮ ಕೂಸಿನನ್ನ ಎತ್ತಿಕೊಂಡು ಬಗಲಲ್ಲಿ ಇಟ್ಕೊಂಡು ಪುನಃ ನೀರು ಮೇಲೆ ಬರ್ಲಿಕ್ಕೆ ಪ್ರಾರಂಭ ಮಾಡಿತು. ಆವಾಗ ಆ ಮಂಗ ತಮ್ಮ ಕೂಸಿನನ್ನ ಹೆಗಲ ಮೇಲೆ ಇಟ್ಕೊಂಡು, ಇನ್ನೂ ನೀರು ಮೇಲೆ ಬಂದಾಗ ಕೂಸಿನನ್ನ ತಲೆ ಮೇಲೆ ಇಟ್ಕೊಂಡು ಮೇಲೆ ನಿಂತು, ಯಾವಾಗ ಆ ಮಂಗನ ಕಿವಿಗೆ ಮೂಗಿಗೆ ಕಣ್ಣಲ್ಲಿ ನೀರು ಹೊಂಡ್ಲಿಕ್ಕೆ ಪ್ರಾರಂಭ ಆಯ್ತಲ್ಲ, ಅದೇ ಕ್ಷಣದಲ್ಲಿ ತಮ್ಮ ಜೀವ ಇನ್ನು ಹೋಗ್ತದ, ಏನು ಮಾಡಬೇಕಂದಾಗ ಮೇಲ್ಗಡೆ ಇರ್ತಕ್ಕಂಥ ಕೂಸಿನನ್ನ ಕೆಳಗಡೆ ಹೋಗೋದು, ಅದರ ಮೇಲೆ ತಾವು ನಿಂತು. ಆವಾಗ ಬೇರೆ ಹೇಳ್ತಾನೆ, ಮಹಾರಾಜ್ ಈ ದೃಶ್ಯವನ್ನು ನೋಡಿ, ಎಲ್ಲಿವರೆಗೂ ತಮ್ಮ ಜೀವಕ್ಕೆ ಆಘಾತ ಬರೋದಿಲ್ಲಲ್ಲ ಅಲ್ಲಿವರೆಗೆ ಜಗತ್ತಿನ ಮೇಲೆ ಮನುಷ್ಯ ಪ್ರೇಮ ಮಾಡ್ತಿರಬಹುದು, ಆದರೆ ತಮ್ಮ ಜೀವಕ್ಕೆ ಒಂದಿಷ್ಟು ತೊಂದರೆ ಬಂದಾಗ ಅವಾಗ ಆ ಮನುಷ್ಯ ಯಾವುದೇ ಸಹನ ಮಾಡುವುದಿಲ್ಲ. ತಮ್ಮ ಜೀವ ಮುಖ್ಯ, ಹೌದಲ್ಲ? ಇದು ಸತ್ಯ. ಆದ್ರೆ ತುಕೋಬರೆ ಅಂತ ಇದ್ದಾರೆ, ಆ ಜೀವವನ್ನೇ ಆ ಸದ್ಗುರುಗಳಿಗೆ ನೀನು ಅರ್ಪಣೆ ಮಾಡಿದ್ರು ಕಮ್ಮಿ ಬೀಳ್ತದೆ, ಉತ್ತೀರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ठेवितः पायी ಜೀವತ್ ಲೈ ನೈ ಥೋಡ ಅಂದ್ರೆ ಕಮ್ಮಿ ಬೀಳ್ತದೆ. ಅಷ್ಟು ಅವರು ನಮ್ಮ ಉಪಕಾರವನ್ನು ಮಾಡಿದ್ದಾರೆ. ಏನು ಉಪಕಾರ ಮಾಡಿದರಂತ ಕೇಳಿದಾಗ ಮೊದಲನೇ ಉಪಕಾರ ನಮ್ಮ ತುಕೋಬರ್ಯಾರು ಹೇಳ್ತಾ ಇದ್ದಾರೆ, ಮಜ ನಿರಂತರ ಜಾಗವಿತಿ ಜಗತ್ತಿಗೆ ಅಜ್ಞಾನ ಅಂತಕ್ಕಂಥ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಪ್ರಕಾಶ ಹಾಕೋ ಕಾರ್ಯವನ್ನು ಮಾಡ್ತಾರೆ. ಜಾಗವಿತಿ ಅಂದ್ರೆ ಎಬ್ಸೋದು.
ಈಗ ನೋಡ್ರಿ, ಇನ್ನೊಂದು ಅರ್ಧ ತಾಸು ನಾ ಕೀರ್ತನೆ ಹೆಚ್ಚು ಮಾಡಿ ಅಂದ್ರೆ ನಿಮ್ಮನ್ನ ಎಲ್ಲಾರು ನೆವಸ್ಬೇಕಾಗ್ತದೆ. ಊಟಕ್ಕೆ ಕೇಳ್ರಿ ಹಂಗ ಮಕ್ಕೊಂದವ್ರು ನೆವಸೋದು ಬೇರೆ, ತುಕೋಬರಾಯರು ಮಲ್ಕೊಂಡವ್ರನ್ನ ಎಬ್ಸೋದು ಹೇಳಿದ್ದಿಲ್ಲ, ಎಚ್ಚರಿದ್ದವರನ್ನ ಎಬ್ಸಬೇಕು. ಅಂದ್ರೆ ಈಗ ನಾವು ಬೆಳಿಗ್ಗೆ 5 ಗಂಟೆಗೆ ಪ್ರತಿನಿತ್ಯ ಪ್ರಾಕ್ಟೀಸ್ಗೆ ಎಬ್ಸ್ತೀವಿ, ನಮ್ಮ ಹುಡುಗರಿಗೆ ನೋಡ್ಬೇಕು. ಅದು ಶರೀರಕ್ಕೆ ಏನು ರೂಢಿ ಅಂತಂದ್ರೆ 1 ದಿವಸ 4 ದಿವಸ 1 ವಾರ ನೀವು ಎದ್ದು ಬಿಟ್ರೆ ಪುನಃ ನಿಮಗೆ ಎಬ್ಸ್ಲಿಕ್ಕೆ ಬೇಡ, ತಮ್ಮಷ್ಟಕ್ಕೆ ತಾನೇ ಎಚ್ಚರ ಆಗ್ತದೆ. ನಮ್ಮ ಹುಡುಗರಿಗೆ ಕರೆಕ್ಟ್ 5 ಗಂಟೆಗೆ ಎಚ್ಚರ ಆಗಿಬಿಟ್ಟಿರ್ತದ, ಆದ್ರೆ ಪುನಃ ಮಕ್ಕೋತವ್ರು ರೋಚ್ಕೊಂಡು. ನಿತ್ಯ ಹತ್ತಿದವ್ರನ್ನ ಅಳಿಗಾಡಿಸಿ ಎಬ್ಬಿಸಿರ ಅವ್ರು ಹೇಳ್ತಾರೆ ಪಟಕನ, ಆದ್ರೆ ಮಲ್ಕೊಂಡವ್ರ ಗಟ್ಲೆ ನಾಟಕ ಮಾಡ್ತಾರ, ಅವ್ರು ಹೊಟ್ಟೆ ಹೇಳಂಗಿಲ್ಲ. ಪಟ್ಟ ಈ ಕಡೆ ಎಬ್ಬಿಸ್ರ ಆಮೇಲೆ ಮಕ್ಕೋತಾರೆ, ಪುನಃ ಆ ಕಡೆ ಎಬ್ಬಿಸ್ರ ಅಂತಾರ. ಯಾಕಂದ್ರ ಎಚ್ಚರ ಇರ್ತಾರ ಅವ್ರು. ಅಜ್ಞಾನಿಗಳಿಗೆ ಜ್ಞಾನದ ಉಪದೇಶ ಮಾಡಬಹುದು, ಆದ್ರೆ ಮನುಷ್ಯ ಸ್ವಭಾವತಃ ಅಜ್ಞಾನ ಅಲ್ಲ, ಮನುಷ್ಯನಿಗೆ ಜ್ಞಾನದ. ಮನುಷ್ಯ ಜನ್ಮತಃ ಅಜ್ಞಾನ ಅಲ್ಲ, ಜ್ಞಾನಿನೇ. ಮನುಷ್ಯ ದೇಹೀಚೇನೆ ಜ್ಞಾನೇ ಸಚ್ಚಿದಾನಂದ ಪದವಿಗೇನೆ. ಮನುಷ್ಯನಿಗೆ ಎಷ್ಟು ಜ್ಞಾನದ ಅಂತಂದ್ರೆ, ಅಪ್ಪ ಆ ಸದ್ಗುರು ಸಮರ್ಥರ ಸ್ವರೂಪನೇ ನೀನದೆಯ. ಆದ್ರೆ ಜ್ಞಾನದ ಉಪಯೋಗ ಮಾಡಿಕೊಂಡ್ರೆ ಮಾತ್ರ. ನೀನು ಮತ್ತು ಅಜ್ಞಾನದಲ್ಲಿ ಮಲಗಿದರೆ ಅದರ ಪ್ರಯೋಜನ ಇಲ್ಲ. ಆದ್ರೆ ಒಂದು ದುಸ್ಸಂಗತಿ ಏನಂತಂದ್ರೆ, ಪ್ರತಿಯೊಬ್ಬರಿಗೂ ಜ್ಞಾನ ಇದ್ರೂ ಕೂಡ ಜ್ಞಾನದ ಮರೆಯುವುದು, ಅಜ್ಞಾನ ಕಾಡುತ್ತದೆ. ಆದ್ರೆ ಒಂದು ದುರಾದೃಷ್ಟ ಏನಂತಂದ್ರೆ, ನಾವು ಅಜ್ಞಾನಿ ಅನ್ನೋದು ನಮಗೆ ತಿಳಿದಿಲ್ಲ. ಪ್ರತಿಯೊಬ್ಬರಿಗೆ ಏನ್ ಅನಿಸ್ತಿರ್ತದಂತಂದ್ರೆ, ತುಕೋಬರಾಯರು ಹೇಳ್ತಾ ಇದ್ದಾರೆ, ಅಲ್ಪ ವಿದ್ಯಾ ಪರಿಗರ್ವ ಶಿರೋಮಣಿ ಮಜವನಿ ಜ್ಞಾನಿ ಕೂನಾಯೇ. ಏನ್ರಿ ನನ್ನ ಕೀರ್ತನೆ ಯಾರು ಹೇಳ್ತಾರ? ಯಾರು ಇಲ್ಲ. ಭಾರಿ ಹೇಳ್ತಾರೆ, ಹೌದಲ್ಲ? ತುಕೋಬರಾಯರು ಅಂತ ಇದ್ದಾರೆ, ಅಂಗೀ ಭರಲ ಥಾಟ ಕೋನಾಸಿ ಮಾನಿನ. ಯಾರನ್ನು ಕೂಡ ಮಾನ್ಯ ಮಾಡಿಕೊಡುವುದಿಲ್ಲ ಅಜ್ಞಾನ. ಆದ್ರೆ ಒಂದು ಜ್ಞಾನ ಸ್ವರೂಪಿ ನಾವು ಆಗಬೇಕಾದ್ರೆ ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ದೂರ ಮಾಡಬೇಕು. ಆದ್ರೆ ಅಜ್ಞಾನ ದೂರ ಮಾಡಬೇಕಾದ್ರೆ ಮೊದಲು ನಮ್ಮಲ್ಲಿ ಅಜ್ಞಾನ ಅದ, ಇದರ ಅರಿವು ಬೇಕು. ನಮ್ಮಲ್ಲಿ ಅಜ್ಞಾನ ಅದ, ಇದರ ಜ್ಞಾನ ಬೇಕು. ಹೌದಲ್ಲ? ಸ್ವಲ್ಪ ಗಾವಟಿ ಹೇಳಿದ್ರೆ, ಮೊದಲು ನಮಗೆ ತಿಳಿಯಂಗಿಲ್ಲ ಅನ್ನೋದು ನಮಗೆ ತಿಳಿಬೇಕು. ಏನ್ ತಿಳಿಬೇಕು? ನಮಗೆ ತಿಳಿಯಂಗಿಲ್ಲ ಅನ್ನೋದು ನಮಗೆ ತಿಳಿಬೇಕು. ಅವಾಗ ನಮಗೆ ಏನಾದರೂ ತಿಳಿತದೆ. ನಮಗೆ ಯಾಕೆ ಏನೋ ತಿಳಿಯುವಂತಂದ್ರೆ, ನಮಗೆ ತಿಳಿಯಂಗಿಲ್ಲ ಅನ್ನೋದ ನಮಗೆ ತಿಳಿಯಂಗಿಲ್ಲ. ಎಲ್ಲಿ ತಪ್ತದ ನೋಡ್ರಿ, ಚಕ್ರ ಕಾಲ ಹೆಂಗದ. ನಮಗೆ ತಿಳಿಯಂಗಿಲ್ಲ. ಪ್ರತಿಯೊಬ್ಬರ ಮನೆಯಾಗ ಹೋಗ್ರಿ, ನೀವು ಕೇಳ್ರಿ, ಅಪ್ಪ ನಿಮ್ಮ ಅಪ್ಪಂದ ಹೆಂಗ ಸ್ವಲ್ಪ ಅವ್ರಿಗೆ ತಿಳಿಯಂಗಿಲ್ಲ, ನಮ್ಮ ಅಪ್ಪ ಸ್ವಲ್ಪ ತಲೆ ಕೆಟ್ಟಂಗೆ ಮಾಡ್ಲಿಕ್ಕಂತ ಮಕ್ಕಳು ಹೇಳಿಬಿಡ್ತಾರೆ. ಸ್ವಲ್ಪ ಈಗೀಗ ಯಾಕೋ ಬಿಡ್ರಿ, ಅಪ್ಪಗೆ ಕೇಳ್ರಿ ಹೋಗಿ. ಅಪ್ಪನು ಹೇಳ್ತಾನೆ, ಏನ್ರಿ ನಮ್ಮ ಮಕ್ಕಳ ಕಾಲಾಗ ಸಾಕಾಗಿತ್ತು, ಒಂದಕ್ಕೂ ತಿಳಿಯಂಗಿಲ್ರಿ, 4 ಅದಕ್ರಿ 4 ಹೇಳಿ ಸಾಕ. ಹೋಗಿ ಅವ್ರು ಇಬ್ರು ಬಿಡ್ರಿ, ಅವ್ರ ಹೆಂಡತಿಗೆ ಭೇಟಿಯಾಗಿ ಕೇಳ್ರಿ, ಸ್ವಲ್ಪ ನಮ್ಮ ಯಜಮಾನ್ರಿಗೆ ಕಾಯಕ್ ಕಳತ್ನ ಸ್ವಲ್ಪ ತಿಳಿಯಂಗಿಲ್ಲ ರೀ. ಮತ್ತಿನ್ನು ತಿಳಿಯೋದು ಯಾವಾಗ? ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರ ಮನೆಯಾಗ ಹೋಗಿ ನೀವು ಯಾರನ್ನು ಬೇಕಾದ ಕೇಳ್ರಿ. ಸಣ್ಣ ಹುಟ್ಟಿದ ಕೂಸಿ ಕೇಳ್ರಿ ನೀವು, ನಿಮ್ಮ ಮುತ್ಯ ನಿಮಗೆ ತಿಳಿಯಂಗಿಲ್ಲ ಸುಮ್ಮಿರುತ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬರಿಗೆ ಅನಿಸ್ತಿರ್ತದ ನನಗೆ ಬಹಳ ತಿಳಿತದ, ನನ್ನಷ್ಟು ತಿಳಿತದಲ್ಲ ಅಷ್ಟು ಯಾರಿಗೆ ತಿಳಿಯಂಗಿಲ್ಲ. ಇದು ಅಜ್ಞಾನ. ಯಾರಿಗೆ ನನಗೆ ಬಹಳ ತಿಳಿತದಂತ ಯಾರಿಗೆ ಅನಿಸ್ತದಲ್ಲ ಅವ್ರಿಗೇನು ತಿಳಿತಿರಂಗಿಲ್ಲ. ಆದ್ರೆ ನನಗೇನೂ ತಿಳಿಯೋದಿಲ್ಲ, ನಾನು ಏನಾದರೂ ಕೇಳಬೇಕು, ಏನಾದರೂ ತಿಳ್ಕೋಬೇಕು, ಇದು ಜಿಜ್ಞಾಸು ವೃತ್ತಿ ಯಾರಲ್ಲಿ ಇರ್ತದಲ್ಲ ಆ ವ್ಯಕ್ತಿ ಕಡೆ ಜ್ಞಾನದ ಗಂಗೆನೇ ಹರಿದು ಬರ್ತಾ ಇದೆ. ಮನುಷ್ಯನಿಗೆ ನನಗೆ ತಿಳಿಯಂಗಿಲ್ಲ ಅನ್ನೋದು ಮೊದಲು ತಿಳಿಬೇಕು, ಅವಾಗ ಏನಾದರೂ ತಿಳಿತದ. ಅದಕ್ಕೆ ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ಅಂದ್ರೆ ತಿಳಿಯೋದಿಲ್ಲ, ಅದನ್ನು ದೂರ ಮಾಡುವ ಕಾರ್ಯವನ್ನು ಸಂಕಲ್ಪ ಮಾಡಿದ್ರು. ಅಪ್ಪ ನಿನಗೆ ತಿಳಿಯಂಗಿಲ್ಲ ಅನ್ನೋದು ಮೊದಲು ನೀನು ತಿಳ್ಕೊ. ನಿನಗೆ ತಿಳಿದಿಲ್ಲ, ನೀನು ಯಾರದೀಯ, ನಿನ್ನ ನಿಜವಾದ ಅಸ್ತಿತ್ವ ಏನು, ಇದನ್ನು ನೀನು ತಿಳ್ಕೊ. ನೀನು ಯಾರು? ಮುಕ್ತ ಹೋತ ಪರಿ ಬಳಿ ಧಾಲ ಬದ್ಧ. ನೀನು ಮುಕ್ತನದೆಯ, ಆದ್ರೆ ಈ ಪ್ರಪಂಚದಲ್ಲಿ ನಾನು ನನ್ನದಂತಕ್ಕಂಥ ಮಮಕಾರದಲ್ಲಿ ಬದ್ಧನಾಗ್ತೀನಿ. ಮತ್ತು ಮುಕ್ತ ಇರ್ತಕ್ಕಂಥ ಜೀವ ಬದ್ಧ ಆದಾಗ ಆ ಸದ್ಗುರುಗಳಿಗೆ ಸಮರ್ಥರಿಗೆ ಸಹನಾಗುವುದಿಲ್ಲ. ಯಾಕಂದ್ರೆ ಅಪ್ಪ ನೀನು ಮುಕ್ತನಿರ್ಬೇಕಾದ್ರೆ ಪುನಃ ನಾನಂತಕ್ಕಂಥ ಮಮಕಾರದಲ್ಲಿ ಸಿಕ್ಕು ಒದ್ದಾಡ್ತಾ ಇದೆಯಲ್ಲ. ಅವಾಗ ಸದ್ಗುರುಗಳಂದ್ರು
ಒಂದ್ ಕಡೆ ಹೇಳ್ತಾ ಇದ್ದಾರೆ, ಶ್ರೀ ಗುರು ಸಾರಿಕ ಅಸತ ಪಾಟಿರಾಕ ಇತರಾಂಚಾಲಿಕ ಕೂನಕರಿ. ಅವರ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯಾಚಕರಿಗೆ ಅವರು ಉಪದೇಶವನ್ನ ಮಾಡ್ಲಿಕ್ಕತ್ರು, ಎಬಸ್ಲಿಕ್ಕತ್ರು. ಅಪ್ಪ ನೀನು ಅಜ್ಞಾನದಲ್ಲಿ ಹೋಗಬೇಡ, ಅಜ್ಞಾನದಲ್ಲಿ ಹೋಗಬೇಡ. ಒಂದು ಸಾರಿ ಸದ್ಗುರುಗಳು ಕೊಟ್ಟು ನೋಡ್ತಾರಂತೆ, ಸಾಕಷ್ಟು ಕೊಟ್ಟು ನೋಡ್ಯಾರ, ಕಸ್ಕೊಂಡು ನೋಡಿರು, ಜಯಿಸಿ ಸ್ಥಿತಿಯಾಗಿ ಒಂದು ಸ್ಥಿತಿಯಲ್ಲಿ ಇಟ್ಟು ನೋಡಿರು, ಸಾಕಷ್ಟು ಸಲ ಪರೀಕ್ಷೆ ಮಾಡಿದ್ರು. ನೀವು ಬಹುಶಃ ಮಹಾರಾಜರ ಜೀವನ ಚರಿತ್ರದಲ್ಲಿ ಕೂಡ ಬಂದದ. ನಮ್ಮ ಮಚಂದ್ರನಾಥರ ಶಿಷ್ಯ ಗೋರಕ್ಷನಾಥರು ಅವರ ಜೀವನ ಚರಿತ್ರೆಯಲ್ಲಿ ಒಂದು ಕಥಾವಿಸ್ತಾರ. ಒಂದು ಸಾರಿ ಅರಣ್ಯದಲ್ಲಿ ಪ್ರವಾಸವನ್ನ ಮಾಡ್ತಾ ಇರಬೇಕಾದ್ರೆ ಒಂದು ಗುಡ್ಡ ಏರುವ ಪ್ರಸಂಗ ಬಂತು. ಮಚಂದ್ರನಾಥ ಮತ್ತು ಗೋರಕ್ಷನಾಥರು ಆ ಗುಡ್ಡನ್ನ ಪ್ರವೇಶ ಮಾಡಿ ಗುಡ್ಡನ್ನ ಏರ್ತಾ ಇರಬೇಕಾದ್ರೆ, ಮಚಂದ್ರನಾಥ್ ಅಂದ್ರೆ ಯಾರು? ಗೋರಕ್ಷನಾಥರ ಗುರುಗಳು. ಅಭಂಗದ ನೋಡ್ರಿ, ಮಚಂದ್ರಾನಿ ಭೂದ ಗೋರಕ್ಷಾಸಿ, ಮಚಂದ್ರನಾಥ ಗುರುಗಳು, ಹೌದಲ್ಲ? ಆ ಮಚಂದ್ರನಾಥರ ಝೋಳಿಗೆಯಲ್ಲಿ ಅವರ ಮನೆಯಲ್ಲಿ ಒಂದಿಷ್ಟು ಬಂಗಾರದ ಒಡವೆ ವಸ್ತ್ರ, ಒಂದಷ್ಟು ಬಂಗಾರದ ಗಂಟು ಹಾಕಿ ಜೋಳಿಗೆಯಲ್ಲಿ ಹಾಕಿ ಬಿಟ್ಟಿದ್ರು. ಅದನ್ನು ಮಚಂದ್ರನಾಥರು ನೋಡಿದರು. ಯಾವ ಸಂದರ್ಭದಲ್ಲಿ ಗುಡ್ಡನ್ನ ಪ್ರವೇಶ ಮಾಡಿ ಗುಡ್ಡನ್ನ ಮೇಲೆ ಏರ್ತಾ ಇರಬೇಕಾದ್ರೆ ಮಚಂದ್ರನಾಥರು ಹೇಳಿದ್ರಂತೆ, ಗೋರಖ್ ಆಗೆ ಡರ್ ಹೈ. ಗೋರಕ್ಷನಾಥರ ಆ ಕಡೆ ಕಡೆ ನೋಡಿದ್ರು, ಯಾರೂ ಇರಲಿಲ್ಲ. ಇಬ್ಬರೇ ಜಂಗಲದಲ್ಲಿ, ಅರಣ್ಯ ಪ್ರದೇಶ, ಹೌದಲ್ಲ? ಬೇರೆ ಯಾರೂ ಇಲ್ಲ. ಮತ್ತೆ ಒಂದು 5 ನಿಮಿಷ ನಡೆದರು. ಪುನಃ ಮಚಂದ್ರನಾಥ್ ಹೇಳ್ತಾ ಇದ್ದಾರೆ, ಗೋರಖ್ ಆಗೆ ಡರ್ ಹೈ. ಪುನಃ ಗೋರಕ್ಷನಾಥರ ಆ ಕಡೆ ಕಡೆ ನೋಡಿದ್ರು, ಯಾರೂ ಇಲ್ಲ. ಪೂರ್ಣ ಗುಡ್ಡ ಏರೋ ಪ್ರಸಂಗ ಬಂತು, ಸಾಯಂಕಾಲದ ವೇಳೆ ಆಗ್ಯದ. ಪುನಃ ಮಚಂದ್ರನಾಥ್ ಅಂದ್ರು, ಗೋರಖ್ ಆಗೆ ಡರ್ ಹೈ. ಗೋರಕ್ಷನಾಥರಿಗೆ ತಿಳಿಲಿಲ್ಲ, ಸುಮ್ಮನೆ ನಿಂತರು. ಒಂದು 5-10 ನಿಮಿಷದ ಕಾಲಾವಧಿ ಕಳೆದಾಗ ಮಚಂದ್ರನಾಥ್ ಹೇಳ್ತಾ ಇದ್ದಾರೆ, ಅಪ್ಪ ಗೋರಖ್, ಒಂದಿಷ್ಟು ನಾನು ಕೈಕಾಲವನ್ನು ತೆಗೆದುಕೊಂಡು ಎಲ್ಲಾದ್ರೂ ಸ್ವಲ್ಪ ಒಂದಿಷ್ಟು 5 ನಿಮಿಷ ವಿಶ್ರಾಂತಿಯನ್ನು ತೆಗೆದುಕೊಳ್ತೀನಿ, ಈ ಜೋಳಿಗೆಯನ್ನ ನೀನು ಇಟ್ಕೊ ಅಂತ ಹೊಂಟು. ಯಾರ ಕಡೆ? ಗೋರಕ್ಷನಾಥರ ಕಡೆ. ಗೋರಕ್ಷನಾಥರು ಯಾವಾಗ ಜೋಳಿಗೆಯನ್ನ ತೆಗೆದುಕೊಂಡು ತಮ್ಮ ಹತ್ರ ಇಟ್ಕೊಂಡ್ರಲ್ಲ, ಮಚಂದ್ರನಾಥರು ಒಂದು 5 ಹೆಜ್ಜೆ ಗೋರಕ್ಷನಾಥನ ಬಿಟ್ಟು ದೂರ ಹೋದ್ರು. ಯಾತಕ್ಕಾಗಿ? ಗೋರಕ್ಷನಾಥರ ಪರೀಕ್ಷೆಯನ್ನು ಮಾಡ್ಲಿಕ್ಕಾಗಿ. ಎಷ್ಟು ಸದ್ಗುರುಗಳು ಸೂಕ್ಷ್ಮ ಇರ್ತಾರೆ. ಆದ್ರೆ ಗೋರಕ್ಷನಾಥರು ಏನು ಸಾಮಾನ್ಯರಲ್ಲ, ಜೋಳಿಗೆ ತೆಗೆದು ನೋಡೇ ಬಿಟ್ರವರು. ನಮ್ಮ ಗುರುಗಳಿಗೆ ಜೋಳಿಗೆ ಯಾಕೋ ವಜ್ಜೆ ಹತ್ಲಿಕ್ಕತ್ತದ, ಏನ ತಂದ, ಏನದ ಇದರಲ್ಲಿ ಅಂತ ನೋಡಿದ್ರು ಏನೂ ಇರ್ಲಿಲ್ಲ. 1 ಕಿಲೋ 2 ಕಿಲೋ ಆಗಷ್ಟು ಬಂಗಾರದ ಗಂಟಿತ್ತದ. ನೀವು ಹಂಗೆ ಸಿಕ್ಕಿದ್ರೆ ಏನ್ ಮಾಡ್ತಿದ್ವಿ? ಮೊದಲ ಅಲ್ಲಿ ಗುರುಗಳನ್ನ ಬಿಟ್ಟದ್ದು, ಗುರುಗಳ ಸ್ವಲ್ಪ ಮನೆ ಕಡೆ ಯಾಕೋ ಮಿಸ್ ಕಾಲ್ ಕೊಡ್ಲಾಕತ್ತಾರೆ, ಬರ್ಲಿಕ್ಕತ್ತದ ಫೋನ, ಹೋಗಿ ಬರ್ತೀವಿ ಅಂತಿದ್ವಿ. ಗೋರಕ್ಷನಾಥರು ಯಾವಾಗ ನನ್ನ ಕೈಯಲ್ಲಿ ಹಿಡ್ಕೊಂಡ್ರು, ಜೋರ ಬೀಸಿ ತೆಳಗೆ ಗುಡ್ಡದಿಂದ ತೆಳಗೆ ಒಗೆದು ಬಿಟ್ರು. ಹೋಗಿ ಬೆತ್ತ ತಟಸ್ಥವಾಗಿ ನಿಂತು ಬಿಟ್ರು. ಒಂದಿಷ್ಟು ಕಾಲಾವಧಿ ಆದ ತಕ್ಷಣ ಪುನಃ ಮಚಂದ್ರನಾಥರು ಬಂದು, ಗೋರಕ್ಷ ನನ್ನ ಜೋಳಿಗೆಯನ್ನು ಕೊಡಪ್ಪ ಅಂತ ಕೇಳಿ ಜೋಳಿಗೆಯನ್ನು ತೆಗೆದು ತಮ್ಮ ಬಗಲಿಗೆ ಹಾಕೊಂಡು ಪುನಃ ಪ್ರವಾಸ ಪ್ರಾರಂಭ ಆಯಿತು. ಹೋಗ್ತಾ ಇರಬೇಕಾದ್ರೆ ಪುನಃ ಮಚಂದ್ರನಾಥ್ ಹೇಳ್ತಾ ಇದ್ದಾರೆ, ಗೋರಖ್ ಆಗೆ ಡರ್ ಹೈ. ಅವಾಗ ಗೋರಖನಾಥ್ ಅಂದ್ರು, ಗುರುಜಿ ಡರ್ ತೋ ಬಹುತ್ ದೂರ ಗೈ. ಬಹಳ ದೂರ ಹೋತಂದ್ರು ಅವರು, ಡರ್ ಬಹಳ ದೂರ ಗೊತ್ತಾಗಿತ್ತು ಅವ್ರಿಗೆ. ನಮ್ಮ ಗುರುಗಳು ಯಾಕೆ ಡರ್ ಅನ್ಲಿಕ್ಕತ್ತಾರ? ಡರ್ ಅಂದ್ರೆ ಅಂಜಿಕೆ ಐತಿ ಅಂತ, ಭೀತಿ ಐತಿ, ಏನೋ ತ್ರಾಸ, ತೊಂದರೆ ಅದ, ತ್ರಾಸದ, ಭೀತಿ ಅದ, ಅಂಜಿಕೆ ಅದ ಗುರುತಾಗಿತ್ತು. ಯಾವಾಗ ಹೋಗೋದ್ರಲ್ಲ ಗುರುಗಳು ಬಹಳ ದೂರ ಹೋಗೈತ್ರಿ ಅದು ಅಂಜಿಕೆ ಅಂದ್ರೆ. ಅವರು ಬೆಳಗಿನಿಂದ ಸಾಯಂಕಾಲವರೆಗೂ ಅಂಜಿಕೆ ಅದ, ಭಯ ಅದ ಅಂತ ಹೇಳಿದ್ರು, ಒಂದೂ ಮಾತಂದಿಲ್ಲ ಗೋರಕ್ಷನಾಥ. ಆದ್ರೆ ಈಗ ಯಾಕಂದಂತಂದಾಗ ಮಚಂದ್ರನಾಥರಿಗೆ ತಿಳಿಲಿಲ್ಲ, ಯಾಕೋ ಜೋಳಿಗೆ ಹಗರ್ ಹತ್ಲಿಕ್ಕತ್ತಿತ್ತು. ತೆಗೆದು ನೋಡಿದ್ರು ಅದ್ರಾಗ ಬಂಗಾರ ಇರ್ಲಿಲ್ಲ. ಅವಾಗ ಗೋರಕ್ಷನಾಥರು ಕೇಳ್ತಾ ಇದ್ದಾರೆ, ಗೋರಕ್ಷ ಏನು ಮಾಡಿದಿಪ್ಪ? ಇದರಾಗಿದ್ದ ಬಂಗಾರ ಏನು ಮಾಡಿದೆ? ನಾನು ಮನೆಯಾಗ ಹೋಗಿ ಲೆಕ್ಕ ಕೊಡ್ಬೇಕು, ಒಪ್ಪಿಸಬೇಕು. ನನ್ನ ಉದರ ಉಪಜೀವನಕ್ಕಾಗಿ ನಾನು ಏನು ಮಾಡಿದೆ ಅಂತಂದಾಗ ಗೋರಕ್ಷನಾಥ ಹೇಳ್ತಾ ಇದ್ದಾರೆ, ಗುರು ಶ್ರೀ ಗುರು ಸಾರಿಕ ಅಸತಾ ಪಾಟೀರಾಕ, ನೀವು ನನ್ನ
ಬೆನ್ನಿರಬೇಕಾದ್ರೆ, ಸಮರ್ಥ ಸದ್ಗುರು ನೀವು ನನ್ನ ಬೆನ್ನಿರಬೇಕಾದ್ರೆ ನನಗೇನು ಕಮ್ಮಿ ಅದ? ಅವಾಗ ಮಚ್ಚೇಂದ್ರನಾಥರು ಬಿಡ್ಲಿಲ್ಲ. ಏನ್ ಮಾಡಿದ್ರಿಪ್ಪ? ನನ್ನ ಬಂಗಾರ ನಾನು ಕೊಟ್ಟಿದ್ದ ಬಂಗಾರ ನಾನು ಕೊಡು, ಎಲ್ಲಿ ಹೋಗಿದೆ ಅದನ್ನು ಕೊಡು. ಸದ್ಗುರು, ಅಪ್ಪ ನೀವು ಸಮರ್ಥರದ್ರಿ, ನಿಮಗೇನು ಬೇಕು? ಬಂಗಾರದ ಅವಶ್ಯಕತೆ? ನಿಜ ಹೇಳ್ರಿ, ಅವ್ರಿಗೆ ಅದರ ಅವಶ್ಯಕತೆ ಇತ್ತೇನು? ಇಲ್ಲ. ಮಚೇಂದ್ರ ಅಂತ ಹೇಳ್ತಾ ಇದ್ದಾರೆ, ಅಪ್ಪ ನನ್ನ ಬಂಗಾರವನ್ನು ಕೂಡ ಅಂದಾಗ ಗೋರಕ್ಷನಾಥರು ಏನು ಮಾಡಲಿಲ್ಲ. ಆ ಜೋಳಿಗೆಯಲ್ಲಿ ಇರತಕ್ಕಂಥ ಒಂದಿಷ್ಟು ವಿಭೂತಿಯನ್ನು ತೆಗೆದು ಸುಮ್ಮನೆ ಸಹಜ ಗುಡ್ಡಕ್ಕೆ ಹೋಗೋದ್ರಂತ ಗುಡ್ಡನ ಬಂಗಾರದಾಗಿತ್ತು. ಗುಡ್ಡ ಬಂಗಾರದಾಗ ಗುರುಜಿ ಎಷ್ಟು ಬೇಕು ನಿಮಗಂತ ಗುರುತಿತ್ತು. ಆದರೆ ಗೋರಕ್ಷನಾಥರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಮಹಾರಾಜ್ ಇವತ್ತಿನ ದಿವಸ ನಿಮ್ಮ ಆಶೀರ್ವಾದದಿಂದ ಗುಡ್ಡನೇ ಪರ್ವತನೇ ಬಂಗಾರ ಮಾಡುವಷ್ಟು ಶಕ್ತಿ ನನ್ನಲ್ಲಿರಬೇಕಾದ್ರೆ ನೈಶ್ವರ್ಯವಾಗಿರ್ತಕ್ಕಂಥ ಒಂದು ಗಂಟೆ ಬಂಗಾರಕ್ಕೆ ನಾನು ಯಾಕೆ ಮೋಹಸ್ಕರಿಸ್ತಾನೆ? ನನಗೆ ನೀವು ಆ ಅಜ್ಞಾನದಲ್ಲಿಟ್ಟಿಲ್ಲ, ನಿಜವಾದ ಜ್ಞಾನಾಮೃತವನ್ನ, ಜ್ಞಾನ ಬೋಧನೆಯನ್ನ, ನನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನ ನಿಜವಾಗ್ಲೂ ನೀವು ದೂರ ಮಾಡಿದ್ದೀರಿ. ಪುನಃ ನಾನು ಯಾಕೆ ಅಜ್ಞಾನದ ಕಾರ್ಯವನ್ನು ನಾನು ಮಾಡಲಿಂದಾಗ ಅವಾಗ ಮಚ್ಚೇಂದ್ರನಾಥರು ಗೋರಕ್ಷನಾಥರನ್ನು ಕರೆಸಿ ಡುಬ್ಬದ ಮೇಲೆ ಕೈಯಾಡಿಸಿ, ಅಪ್ಪ ನಿನ್ನಂತ ಜ್ಞಾನಿ ಈ ಜಗತ್ತಿನಲ್ಲಿ ಯಾರು ಇಲ್ಲ. ಯಾಕಂತಂದ್ರೆ ಸಂತ ಮಹಾತ್ಮರ ಅಸ್ತಿತ್ವದಲ್ಲಿ ಕೈಲಿ ಎಷ್ಟು ಶಕ್ತಿ ಅದಂತಂದ್ರೆ, ಜಗದ್ಗುರು ತುಕಾರಾಮ್ ಮಹಾರಾಜರು ಕೂಡ ಒಂದು ಸಂದರ್ಭದಲ್ಲಿ ಗುಡ್ಡನ್ನೇ ಬಂಗಾರ ಮಾಡಿದ್ದಾರೆ. ಎಲ್ಲ ಅರಣ್ಯನೇ ಕಲ್ಪತರುವನ್ನಾಗಿ ಮಾಡಿದರು. ಅವಾಗ ತುಕಾರಾಮ್ ಮಹಾರಾಜರಿಗೆ ಒಬ್ಬ ಪ್ರಶ್ನೆ ಮಾಡಿದ, ಯಾಚಕ ಬಂದು, ಮಹಾರಾಜ್ ನೀವು ಎಷ್ಟು ಹುಚ್ಚರದಿರಿ ಅಂತ. ಯಾಕಪ್ಪ ಏನಾಯ್ತು? ಗುಡ್ಡನ್ನ ಬಂಗಾರ ಮಾಡುವ ಸಾಮರ್ಥ್ಯ ಒಂದ್ ಕಡೆ ಪ್ರಮಾಣದ ಸೋನ್ಯಾಚೇ ಪರ್ವತ ಕರ್ವತಿ ಪಾಷಾಣ ಅವಘೇರಾನೋರಾನ ಕಲ್ಪತರು, ಇಡೀ ಜಂಗಲನೇ ಕಲ್ಪತರು ಮಾಡುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕಾದ್ರೆ ನಿಮ್ಮ ಮೇಲೆ ಸರಿಯಾಗಿ ವಸ್ತ್ರ ಇಲ್ಲ, ನಿಮ್ಮ ಮಕ್ಕಳಿಗೆ ಸರಿಯಾಗಿ ಊಟ ಇಲ್ಲ, ಮತ್ತು ಈ ಅವಸ್ಥೆ ಯಾಕಂದಾಗ ತುಕಾರಾಮ್ ಮಹಾರಾಜರವರು, ಅಪ್ಪ ನೀ ಬರೇ ಬಾಹ್ಯಾಂಗವಾಗಿ ನಮ್ಮನ್ನ ನೀ ನೋಡಬೇಡ, ಅಂತರಂಗದಿಂದ ನೋಡು, ಅಂತರಂಗದಿಂದ. ಯಾಕಂತಂದ್ರೆ ನಮಗೆ ಬಹಳ ಇದಾಗ್ತದೆ. ಒಂದು ದೀವದಲ್ಲಿ ಕೂಡ ನೋಡದೆ, ಮೊನ್ನೆ ನಾನು ಕುಂಕಡಿಲಿ ಹೋದಾಗ ಕೂಡ ಮಹಾರಾಜರು ಅರವಿ ಇನ್ನ ತೆಗೆದು ಹಂಗ ಇಟ್ಟಾರೆ. ನೋಡಿ ನೋಡ್ರಿ, ಆ ಅರಿವಿ ಎಲ್ಲಿತ್ತೋ ಏನೋ ಗೊತ್ತಿಲ್ಲ. ಆ ಅರಿವಿಗೆ ಯಾಕೆ ಪವಿತ್ರತೆ ಬಂತು? ಮಹಾರಾಜರು ಹಾಕೊಂಡಿದ್ರು. ಮಹಾರಾಜರ ಸ್ಪರ್ಶ ಮಾಡಿದ ಅರಿವಿ ಕೂಡ ಪವಿತ್ರ ಆಯ್ತು. ಅದು ಎಲ್ಲಿ ಹುಟ್ಟಿತ್ತು, ಎಲ್ಲಿ ಬೆಳೆದಿತ್ತು, ಎಷ್ಟು ವಿಶೇಷ. ಇನ್ನೊಂದು ತಪ್ಪು ತಿಳ್ಕೋಬೇಕು, ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಬರೆದಿದ್ದು ಅಪೇಗಾವ್ ಅಂತ ಒಂದು ಊರದ. ಸಂತ ಶಿರೋಮಣಿ ಜ್ಞಾನೋಬ್ಬರಾಯರು ಅಳಂದಿ ಕ್ಷೇತ್ರಕ್ಕೆ ಹೋಗಿರಿ ಬಹುಶಃ. ಜ್ಞಾನೇಶ್ವರಿಯನ್ನು ಬರಿತಾ ಇರಬೇಕಾದ್ರೆ ಯಾ ಕಂಬಕ್ಕೆ ಅವರು ಆಧಾರ ಆಗಿದ್ರಲ್ಲ, ಬರಿತಾ ಇರಬೇಕಾದ್ರೆ ಈಗಾದ್ರೂ ಅದ ಕಂಬ ಆ ಊರಲ್ಲಿ ಅದ, ಅಲ್ಲಿ ಒಂದು ದೊಡ್ಡ ಗುಡಿ ಕಟ್ಟ್ಯಾರ. ಅಲ್ಲೇನು ಮೂರ್ತಿ ಇಲ್ಲ, ಜ್ಞಾನೇಶ್ವರ ಮಹಾರಾಜರ ಮೂರ್ತಿ ಇಲ್ಲ, ಪಾಂಡುರಂಗ ಮಹಾರಾಜರ ಮೂರ್ತಿ ಇಲ್ಲ. ಆ ಕಂಬಿಂದ ಪೂಜೆ ಮಾಡ್ತಾರು. ಆ ಕಂಬಕ್ಕ ನೈವೇದ್ಯ. ಆ ಕಂಬದ ಒಂದು ಸಪ್ತಾಹ ಆಗ್ತದ. ಸಪ್ತಾಹದಲ್ಲಿ ಕಮ್ಮಿ 50,000 to 60,000 ಜನ ಪ್ರತಿನಿತ್ಯ ಕೀರ್ತನಕ್ಕಿರ್ತಾರೆ. ಅಪೇಗ ಊರು ಶ್ರಾವಣ ಮಾಸದಲ್ಲಿ ಸಪ್ತಾಹ ಎದರದ್ರಿದು ಕಂಬ. ಜ್ಞಾನೇಶ್ವರ ಮಹಾರಾಜರ ಕಂಬಿಗೇನು ಉಪದೇಶ ಮಾಡಿಲ್ಲ, ಅದ್ರ ಕಡೆ ನೋಡೂ ಇಲ್ಲ, ಬರೀ ಬೆನ್ನ ಹಚ್ಚಿ ಕೂತಾರ, ಡುಬ್ಬ ಹಚ್ಚಿ ಕೂತಾರ. ಆ ಕಂಬಿಗೆ ಸುಧಾ ಅಷ್ಟು ಮಹತ್ವ ಬರ್ಬೇಕ, ಎಷ್ಟು ಸಮರ್ಥರಲ್ಲಿ ಸಿಕ್ತಿರ್ಬೇಕು. ಇನ್ನು ಎದಕ್ಕೆ ಡುಬ್ಬ ಹಚ್ಚಿ ಅವ್ರು ಕೂತಾರಲ್ಲ, ಅದರ ವೈಭವ ಅಷ್ಟಿರ್ಬೇಕಾದ್ರೆ ಇನ್ನು ನಿಮ್ಮ ಕಡೆ ಎಲ್ಲರ ಕಡೆ ಅವ್ರು ನೋಡ್ಯಾರ ಅಂದ್ರೆ ನಿಮ್ಮ ವೈಭವ ಎಷ್ಟಿರ್ಬೇಕು. ಅವರು ನಮ್ಮ ಕಡೆ ನೋಡ್ಯಾರ, ಅವ್ರು ಡುಬ್ಬ ಹಚ್ಚಿಲ್ಲ. ಸಮರ್ಥರು ನಮ್ಮ ಕಡೆ ಡುಬ್ಬ ಮಾಡಿಲ್ಲ, ನಮ್ಮ ಕಡೆ ನೋಡ್ಯಾರ, ದೃಷ್ಟಿಯಿಂದ ಕೃಪಾ ದೃಷ್ಟಿಯಿಂದ ನೋಡ್ಯಾರ. ಒಂದು ಕಡೆ ತುಕೋಪರಯ್ಯ ಅಂತ ಇದ್ದಾರೆ, ಕೃಪಾ ಕಟಾಕ್ಷಣೆ ಹಾಳಿಲೆ ಅಪುಲ್ಯಾ ಪದಿ ಬಯಸವಿಲೆ ಬಾಪ ರುಕ್ಮಾದೇವಿ ಬರು ವಿಠಲೆ ಹುಟ್ಟಾದಿದ್ರಿ. ಕೃಪಾ ದೃಷ್ಟಿಯಿಂದ ನೋಡ್ಯಾರ. ಅಪ್ಪ ಬಾನಿ, ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಂಥ, ಯಾವುದೇ ಧರ್ಮ, ಯಾವುದೇ ಕುಲ, ಯಾವುದೇ ಗೋತ್ರ ಇರ್ಲಿ, ಬಾ, ಸಣ್ಣವನು ದೊಡ್ಡವನು, ಶ್ರೀಮಂತ ಬಡವ, ಯಾರೇ ಇರ್ಲಿ, ನಾಮಧಾರಿ ಅದೆಯಲ್ಲ, ಆಧ್ಯಾತ್ಮಿಕನಾಗಿದೆಯಲ್ಲ, ಭಜನೆ ಪ್ರಿಯ ಅನ್ನೋದೆಲ್ಲ, ಬಾ, ಏನು ಬೇಕು ನನಗೆ. ಇನ್ನು ಸತ್ಸಂಗದಲ್ಲಿ ಏನದು ವಿಶೇಷದಂತಂದ್ರೆ, ಒಂದು ತುಕೋಬರೆಯಂತ ಇದ್ದಾರೆ, ವಿಶೇಷ ಲಾಭ ಸಂತ ಸಂಘೆ. ಮೊದಲನೇ ಹೆಜ್ಜೆ ಸತ್ಸಂಗದಲ್ಲಿ ಏನಂದ್ರೆ ಮನುಷ್ಯನ ಅಜ್ಞಾನ ನಿವೃತ್ತಿ ಆಗ್ತದೆ.
ಯಾವುದೇ ಸಂತ ಮಹಾತ್ಮರು ಜಗತ್ತಿಗೆ ಉಪದೇಶ ಮಾಡ್ತಾ ಇರಬೇಕಾದ್ರೆ ಸತ್ಸಂಗದಲ್ಲಿ ಮೊದಲು ಉಪದೇಶ ಏನು ಮಾಡಿದ್ರೆ, ಬೆಳಿಗ್ಗೆ ಕಾಕಡಾರ್ತಿ ನೀವು ಮಾಡ್ತೀರಿ. ಅದ್ರಾಗ ಸಾಕಷ್ಟು ಸಲ ಅಭಂಗ ಬರ್ತಾವ ನೋಡ್ರಿ. ಊಟ ಜಾಗೆ ವಾರೆ ಊಟ ಅರುಣೋದಯ ಧಾದ. ನೀವು ಯಾವ ಅಭಂಗ ಅಂತೀರಿ ಒಂದ್ರೆ ಹೇಳ್ರಿ ಕಾಕಡಾರ್ತಿ. ಉಠೋನಿ ಪ್ರಾತ ಕಾಳಿ ಇದು ಅಭಂಗ ರೂಪಕಾತ್ಮಕ. ಆದ್ರೆ ನಿಜವಾದ ಊಟ ಅಂದಿದ್ದು ಯಾರಿಗೆ? ರಾಹುಲ್ ಅಂದ್ರೆ ಯಾವುದು? ಅದನ್ನ ಆಧ್ಯಾತ್ಮಿಕವಾಗಿ ನಾವು ಚಿಂತನೆ ಮಾಡಿ. ಉಠೋನಿ ವೇಗೇಶಿ ಚಲಾ ಜಾಹುರ ಉಳಾಸಿ ಹೋತೋ ಕಾಕಡ ಆರತಿ ಪಾಂಡುರಂಗರಾಯಾಚಿ, ಇದೊಂದು ಅಭಂಗ. ಆದ್ರೆ ಮಾರ್ಮಿಕವಾಗಿ ತಕೋಬರ ಹೇಳ್ತಾ ಇದ್ದಾರೆ, ಉಠೋನಿ ಅಂದ್ರ ಎಲ್ಲಿಂದ ಏಳಬೇಕು, ಯಾವ ರಾಹುಳದೊಳಗೆ ನಾವು ಹೋಗಬೇಕು, ಎಲ್ಲಿ ಕಾಕಡ ಮಾಡಬೇಕು. ಕಾಕಡ ಅಂದ್ರೆ ಜ್ಯೋತಿಯನ್ನು ಹಚ್ಚಬೇಕು. ಅಜ್ಞಾನ ರೂಪಿ ಅಂಧಕಾರದಿಂದ ಏಳಬೇಕು. ಆತ್ಮರೂಪಿ ರಾಹುಲ್ ಅಂದ್ರೆ ಹೃದಯದಲ್ಲಿ ಜಾಗೃತರಾಗಿ ಒಳಗಡೆ ಹೋಗಿ ಜ್ಞಾನ ಜ್ಯೋತಿ ಅಂತಕ್ಕಂಥ ಜ್ಯೋತಿಯನ್ನು ಹಚ್ಚಿ ಆತ್ಮ ಅವಲೋಕನವನ್ನ ಮಾಡಬೇಕು. ಅದೇ ಸಾಕ್ಷಾತ್ಕಾರ, ಅದೇ ಜ್ಞಾನಾನಂದ. ನಮ್ಮದೇನಾಗಿದೆ ಅಂತಂದ್ರೆ, ಬಹುಶಃ ನೀವು ತಪ್ಪು ತಿಳ್ಕೊಬೇಡ್ರಿ, ಬಹುಶಃ ನಮ್ಮ ಸಮರ್ಥರ ಮಹಾರಾಜರು ಆ ನಿಯಮಾವಳಿನ ಹಾಕಿಲ್ಲ. ನಮ್ಮ ಕಡೆ ಕಾಕಡಾರ್ತಿ ಬಹಳ ಮಂದಿ ಮಾಡ್ತಾರೆ. ಇನ್ನೇನು ನಮ್ಮ ಸಂಪ್ರದಾಯದಲ್ಲಿ ಕಾಕಡಾರ್ತಿ ಮಾಡ್ಲಿಕ್ಕೆ ಸಾಕಷ್ಟು ಜನ ಇದ್ರು, ಅದ್ರಾಗ ಅಭಂಗಗಳು ಬಹಳ ಬರ್ತಾವ. ಸಂಸಾರ ದುಃಖ ಮೂಳ ಚಹು ಕಡೆ ಇಂಗಳ, ಇನ್ನು ಮುಂದೆ ಸಂಸಾರ ಮಾಡಬೇಡಪ್ಪ, ಅಜ್ಞಾನ ದೂರ ಹೋಗಲಿ, ಎಲ್ಲಾ ವಿಷಯವನ್ನ ತಿಳ್ಕೊ, ಸದ್ಗುರುಗಳಿಗೆ ಶರಣ ಹೋಗು. ಇವೆಲ್ಲ ಅಭಂಗ ಬೆಳಿಗ್ಗೆ ಎದ್ದು ಹಾಡಿದ್ರೆ ಮತ್ತೆ ಹೋಗಿ ಚಂತನಕ ಅದನ್ನ ಮಾಡ್ಬೋದು. ಮೊನ್ನೆ ಒಬ್ಬರು ಬಹಳ ಚಂದ ಹೇಳಿದ್ರು, ಅಗದಿ ಚಂದ 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 ನೀವು ರಾಗ ಮಾಡಿ ಸಾಕಷ್ಟು ಅಭಂಗ ಅಂದ್ರಿ, ಬರೇ ಅಭಂಗ ಅನ್ನೋದಾತು. ಅಜ್ಞಾನ ದೂರ ಆಗೋದು ಯಾವಾಗ? ಬರೇ ಅಭಂಗ ಅನ್ನೋದಂದ್ರೆ ಭಕ್ತಿ ಅಲ್ಲ. ಭಜನೆ ಮಾಡೋದಂದ್ರೆ ಭಕ್ತಿ ಅಲ್ಲ. ಭಕ್ತಿಯ ಒಂದು ಸಾಧನೆ, ಒಂದು ಅಂಗ. ಬರೇ ಪೂಜೆ ನೈವೇದ್ಯ ಮಾಡೋದಂದ್ರೆ ಭಕ್ತಿನ ಅಲ್ಲ, ಒಂದು ಸಾಧನೆ, ಅದು ಒಂದು ಮಾರ್ಗನೆ. ಅದೇ ನಿಜ ಅಲ್ಲ, ಹೌದಲ್ಲ? ಒಬ್ಬರವರು ದಿನ ಎತ್ತಿ ಒಂದು ತಾಸು ಪೂಜೆ ಮಾಡಬಾರಂತ ಆ ಭಾವನೆಗಳಲ್ಲ. ಪೂಜೆ ಮಾಡಬೇಕು, ಭಜನೆ ಮಾಡಬೇಕು, ಕೀರ್ತನೆ ಕೇಳಬೇಕು, ಪ್ರವಚನ ಕೇಳಬೇಕು. ಇಷ್ಟೆಲ್ಲಾ ಕೇಳಿನೂ ಕೂಡ ಅಜ್ಞಾನ ದೂರ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದನ್ನ ಮಾಡಿ ಏನು ಪ್ರಯೋಜನ? 1400 ವರ್ಷ ತಪಶ್ಚರ್ಯ ಮಾಡಿದಂತ ಸಾಂಗದೇವ್. ಎಷ್ಟು ವರ್ಷ ರೀ ಮಹಾರಾಜ? 1400 ವರ್ಷ, 1400 ವರ್ಷ ತಪಶ್ಚರ್ಯನ್ನ ಮಾಡಿ ಕೊನೆಗೆ ಎಲ್ಲಿ ಬಂದ? ಅಳಂದಿ ಕ್ಷೇತ್ರಕ್ಕೆ ಬಂದ. 8 ವರ್ಷದ ಬಾಲಕಿ ಮುಕ್ತಾಬಾಯಿ ಉಪದೇಶ ಮಾಡಿದ್ರು. ಎಷ್ಟು ವರ್ಷದಕ್ಕೆ? 8 ವರ್ಷದಕ್ಕೆ. ಇನ್ನು 1400 ವರ್ಷ ದೋಡೋದು ಏನು 8 ವರ್ಷ ದೋಡೋದು? 1400 ವರ್ಷ ದೋಡದಲ್ರಿ. ಅಭ್ಯಾಸ ದೋಡುದು, ಜ್ಞಾನ ದೋಡುದು, ಅದರಲ್ಲಿ ಏನು ಕಮ್ಮಿ ಇಲ್ಲ, ಎಲ್ಲ ತಿಳಿದಿತ್ತು. ಆದ್ರೆ ಅಜ್ಞಾನ ಹೋಗಿದ್ದಿಲ್ಲ. ನಾನು ಇದೇ ಒಂದು ದೊಡ್ಡ ಅಜ್ಞಾನ. ಅದಕ್ಕೆ ಸಮರ್ಥರು ಹೇಳ್ತಾ ಇದ್ದಾರೆ, ಅಪ್ಪ ನಿನ್ನಲ್ಲಿರ್ತಕ್ಕಂಥ ಅಜ್ಞಾನ ದೂರ ಮಾಡು. ಯಾವುದೇ ಒಂದು ಕಾರ್ಯಕಾರಣ ಸಂಬಂಧದಿಂದ ಪರಮಾತ್ಮ ನಿನಗೆ ಅಸ್ತಿತ್ವವನ್ನು ಕೊಟ್ಟ, ಅದೊಂದು ಕರ್ತವ್ಯ ಕರ್ಮ ಅಂತ ಮಾಡು. ಅವಾಗ ನಿನಗೆ ಜ್ಞಾನದ ಪ್ರಕಾಶ. ಅದಕ್ಕೆ ತುಕೋಬರ ಹೇಳ್ತಾ ಇದ್ರೆ, ಮೊದಲು ಜಗತ್ತಿಗೆ ಸಂತ ಮಹಾತ್ಮರು ಯಾವುದನ್ನ ಕಲಿಸಿಕೊಟ್ಟಂದ್ರೆ ಮನುಷ್ಯನ ಅಜ್ಞಾನವನ್ನ ದೂರ ಮಾಡಿದರು. ಅದಕ್ಕೆ ತುಕೋಬರ ಅಂತ ಇದ್ದಾರೆ, ಮಜ ನಿರಂತರ ಜಾಗವಿತಿ, ನಿರಂತರ ಜಾಗವಿತಿ. ಮೊದಲೇ ಚಾಲು ಒಮ್ಮೆನ್ರಿ, ಟೈಮ್ ಸಾಕಷ್ಟು ಆಗ್ಲಿಕ್ಕೆ ಬಂದಿದೆ. ಒಂದು 5 ನಿಮಿಷದಲ್ಲಿ ನಾನು ಕೊನೆಗಟ್ಟಕ್ಕೆ ಬರ್ತಾ ಇದ್ದೀನಿ. ಕಾಯ ಸಾಂಗು ಮಿಯಾ ಸಂತ ಚೌಕ ಮೈಕ್ ದೀಪ
श्री ज्ञानदेव तुकाराम विठोबार कुमाई जय विठोबार हरे जय विठोबार कुमाई हरे जय विठोबार कुमाई कुंडली गवरे हरि विठल श्री ज्ञानदेव तुकाराम जय विठोबार कुमाई 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 हरि जय विठोबार कुमाई जय विठोबार कुमाई जय विठोबार कुमाई कुंडली कवरे हरि विठल श्री ज्ञानदेव तुकाराम कुंडली कवरे हरि विठल श्री ज्ञानदेव जय विठोबार कुमाई जय विठोबार कुमाई जय विठोबार कुमाई हरि जय विठोबार कुमाई 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 हर 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 जय विठोबार कुमाई जय विठोबार कुमाई जय विठोबार कुमाई होगा 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 कुंडली कवरे हरि विठल श्री ज्ञानदेव तुकाराम राजाधिराज सद्गुरुनाथ महाराज ಯಾರು ಮಲ್ಕೊಂಡಿದ್ರೆ ಇವಸ್ರಿ ಪ್ರಸಾದದ ವೇಳೆ ಆಗ್ಯದ ನಮಗೆ ಕೊಟ್ಟಿದ್ದು ವೇಳೆ ಮುಗೀತು. ಯಾಕಂದರೆ ಬಹುಶಃ ನನಗನ್ನಿಸ್ತದ ಬೆಳಗಿನಿಂದ ಸಾಯಂಕಾಲದವರೆಗೂ ಸತತ ಕಾರ್ಯಕ್ರಮ ಇರುವುದರಿಂದ ಪ್ರತಿಯೊಬ್ಬರಿಗಿನ್ನ ನಾಳೆ ಪುನಃ ಕಾರ್ಯಕ್ರಮದ ಅದಕ್ಕೆ ಜಾಸ್ತಿ ವೇಳೆ ತೆಗೆದುಕೊಳ್ಳಲಾದೆ. ಕೇವಲ ಎರಡೇ ನಿಮಿಷದಲ್ಲಿ ಕೊನೆಯ ಸಿದ್ಧಾಂತ. ಯಾಕಂತಂದರೆ ಇದು ಸಂಪ್ರದಾಯದ ಕೆಲವೊಂದು ನೇಮ್ ಇದ್ದಿದ್ದಕ್ಕಾಗಿ ನಾವು ಮಧ್ಯಂತರ ಭಜನೆ ಮಾಡಬೇಕಾಗ್ತದೆ ಅಷ್ಟೇ. ಆದರೆ ವಿಶೇಷವಾಗಿ ನಮ್ಮ ಬಾಬು ಸಾಹೇಬ್ ಮಹಾರಾಜರು ಎಲ್ಲ ಸಂಪ್ರದಾಯದ ಅವಲೋಕನವನ್ನು ಮಾಡಿದರು, ಎಲ್ಲ ಸಂಪ್ರದಾಯವನ್ನು ತಿಳ್ಕೊಂಡ್ರು. ಆದರೆ ನಮ್ಮ ಕುಬುಕಡ್ಡಿ ಇಂಕರಿ ಸಂಪ್ರದಾಯವನ್ನು ಯಾವ ಸಂಪ್ರದಾಯದಲ್ಲಿ ಕೂಡ ವಿಲೀನ ಮಾಡಲಿಲ್ಲ, ಏಕಮೇವ ವಾರಕರಿ ಸಂಪ್ರದಾಯದಲ್ಲಿ ವಿಲೀನ ಮಾಡಿದರು. 12 ಅಭಂಗ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಿ ಅದೇ 12 ಅಭಂಗದ ನಿಯಮಾವಳಿ ನಿತ್ಯ ನಿಯಮವನ್ನು ನಡೆಸ್ತಾ ಇದ್ದೀವಲ್ಲ. ಒಂದಿಷ್ಟು ಅನ್ನೋದು ಹಿಂದೆ ಮುಂದೆ ಆಗ್ಬೋದು, ಆದರೆ ನೇಮ ಬೇರೆ ಇಲ್ಲವೇ ಇಲ್ಲ, ಹೌದಲ್ಲ, ಒಂದೇ ಇದೆ. ಅದಕ್ಕೆ ಎಷ್ಟು ನಮ್ಮ ಮಹಾತ್ಮರು ನಮಗೆ ಕೃಪೆಯನ್ನು ಮಾಡಿದ್ದಾರೆ ಅಂತಂದರೆ ಬಹುಶಃ ನನಗನ್ನಿಸ್ತದ ಪರಮಾತ್ಮ ಒಂದು ವೇಳೆ ನಮ್ಮನ್ನು ಸ್ವೀಕಾರ ಮಾಡಲಿಕ್ಕೆ ತಡ ಮಾಡಬಹುದು, ಆದರೆ ಸದ್ಗುರುಗಳು ಸಮರ್ಥರು ನಮಗೆಂದೂ ದೂರ ಸರಿಸುವುದಿಲ್ಲ. ಅಪ್ಪ ಹೆಂಗೆ ಬೇಕಾದರೂ ನಿಯಮ ಮಾಡಿರಿ, ಸ್ವಲ್ಪ ಒಂದು ತಾಸು ಯಾತ್ರೆ ಮಾಡಿರಿ, ಕಮ್ಮಿರಿ ಮಾಡಿರಿ, ಆದರೆ ನಿಯಮ ಬಿಡಬೇಡಿ. ಯಾಕ್ರಿ ನಾವು ನೋಡ್ರಿ ಮೊನ್ನೆ ನನಗೆ ಬಹುಶಃ ಅನ್ನಿಸ್ತದ ಕುಕ್ಕಟ್ಟಿ ಒಳಗಲ್ಲ, ಯಕ್ಕುಂಡಿ ಒಳಗೇನ್ರಿ ನಾವು 12ಕ್ಕೆ ತನಕ ನಿಂತವರು 4:00 ಮುಗಿತು. ಅಲ್ಲಿದಿಂದ ಮಧ್ಯಾಹ್ನ ಭಜನೆ ಏನೋ ರಾತ್ರಿ ಭಜನೆ, ಪಾಪ ನಮ್ಮವರು ರಾತ್ರಿ ಭಜನೆ. ಬೆಳಿಗ್ಗೆ 4:00 ಕಾಕಡ ಮಾಡೋ ಟೈಮ್ದಾಗ ನಾವು ರಾತ್ರಿ ಭಜನೆ ಚಾಲೂ ಮಾಡಿದ್ದೀವಿ, ಅದನ್ನು ಮಾಡಿದ್ದೀವಿ. ಅದು ಒಂದು ನಮ್ಮ ಭಾವನೆ. ಹೇಳೋ ತಾತ್ಪರ್ಯ ಏನಂತಂದ್ರೆ ನಮ್ಮ ಸಮರ್ಥರು ನಮಗೆ ಎಷ್ಟು ಒಳ್ಳೆಯ ಸಂಸ್ಕಾರವನ್ನು ನಿಯಮವನ್ನು ಹಾಕಿಕೊಟ್ಟಿರ ಅಂತಂದ್ರೆ ಇದರಲ್ಲಿ ಯಾವುದೇ ಗೊಂದಲಿಲ್ಲ. ಸ್ವಲ್ಪ ಹೆಚ್ಚು ಆಗಲಿ ಕಾಳವೇಳ ನಾಮ ಉಚ್ಚಾರಿತ ನಾಹಿ, ಅದಕ್ಕೆ ಯಾವುದೇ ಬಂಧನಿಲ್ಲ. ಇದು ವಿಧಿ ವಿಧವಿಕ್ತ ಹಿಂಗೆ ಆಗ್ಬೇಕು ಇಲ್ಲ. ಸ್ವಲ್ಪ ಬೇಸರ ಆಗಲಿ ನಡೀತದ, ಸ್ವರ ಹೋತ ನಡೀತದ. ಅಂದ ಮನಸ್ಸದಲ್ಲ, ಮನಸ್ಸು ಸ್ವಚ್ಛದಲ್ಲ, ವಿಚಾರ ಸ್ವಚ್ಛವಲ್ಲ, ಮಾತು ಸ್ವಚ್ಛವಲ್ಲ, ಆಚಾರ ಸ್ವಚ್ಛದಲ್ಲ, ಆಹಾರ ಸ್ವಚ್ಛದಲ್ಲ, ಸಂಗತಿ ಒಳ್ಳೆಯವರದಲ್ಲ ಸಾಕು.
ಮತ್ತು ಇವು ಯಾವುದೇ ಸ್ವಚ್ಛ ಇಲ್ಲದೆ ಬಹಳ ರಾಗ ಮಾಡಿದ್ರೆ ಏನು ಪ್ರಯೋಜನ? ಹೌದಂತೆ? ಏನೂ ಇಲ್ಲ. ಅದಕ್ಕೆ ವಿಶೇಷ ಏನಂತಂದ್ರೆ ನಮ್ಮ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದ, ನನಗೆಲ್ಲರದು ಉದ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಬಹಳ ಸಲ ಈ ವಿಷಯ ಹೇಳಿದ್ದೀನಿ. ಎಲ್ಲರದು ಉದ್ಧಾರ ಮಾಡ್ಲಿಕ್ಕೆ ನನಗೆ ಆಗೋದಿಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ. ಹೌದಲ್ಲ? ಅದರ ಮುಂದೆ ಸ್ವಲ್ಪ ನೋಡಿ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದರ ಶ್ಲೋಕ ನೀವು ಕೇಳಿರಿ, ಇದರ ಚಿಂತನೆ ಕೂಡ ಕೇಳಿರಿ. ಪರಮಾತ್ಮನ ಹೇಳಿಬಿಟ್ಟಿದ್ದಾನೆ, ಒಂದು ನಾನು ಅವತಾರವನ್ನು ತೆಗೆದುಕೊಂಡು ಬರುವುದು ಧರ್ಮ ರಕ್ಷಣೆಗಾಗಿ, ಎರಡನೇದು ಅಧರ್ಮದ ನಾಶಕ್ಕಾಗಿ. ಭಕ್ತರಾಕೆ ಪಾಯಾಪಾಸಿ ದುರ್ಜನಾಸಿ ಸಂಹಾರಿ. ನಿಜವಾದ ಸಜ್ಜನರ ಸಂರಕ್ಷಣೆ ಮಾಡಲಿಕ್ಕೆ ನಾನು ಬರ್ತಾ ಇದ್ದೀನಿ. ಎರಡನೇದು ದುಷ್ಟರ ಸಂಹಾರ ಮಾಡಲಿಕ್ಕೆ ನಾನು ಬರ್ತಾ ಇದ್ದೀನಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಾಧೂನಾಂ ಅಂದ್ರೆ ಸಜ್ಜನರ, ನಿಜವಾದ ಭಕ್ತರ ಸಂರಕ್ಷಣೆ. ಎರಡನೇದು ದುಷ್ಟರ ಸಂಹಾರ. ಮತ್ತು ಪರಮಾತ್ಮ ಹೇಳಿದ್ವೇನು ಮುಗಿತಲ್ರಿ? ಬೇರೆ ಪುರಾಣಕಾರರು ಪ್ರವಚನಕಾರರು ಬೇಕಾದ ಹೇಳಿ, ಪರಮಾತ್ಮ ಏನು ಬಿರುದಾವಳಿ ಹೇಳಿದ್ದಾನೆ? ನನ್ನ ಕೆಲಸ ಏನು? ಶಿಷ್ಟರ ಸಜ್ಜನರ ಸಂರಕ್ಷಣೆ, ದುರ್ಜನರ ಸಂಹಾರ. ಎರಡೇ. ಭಕ್ತ ಪ್ರಹ್ಲಾದನ ಸಂರಕ್ಷಣೆ, ಹಿರಣ್ಯಕಶ್ಯಪನ ಸಂಹಾರ. ನಾನು ಬರೋದಿಬ್ಬರಿಗಾಗಿ, ಒಂದು ಸಜ್ಜನರ ರಕ್ಷಣೆಗಾಗಿ, ಎರಡನೇದು ದುರ್ಜನರ ಸಂಹಾರಕ್ಕಾಗಿ. ಇನ್ನು ನಾವು ಸ್ವಲ್ಪ ವಿಚಾರ ಮಾಡಿ ನಮ್ಮ ನೋಡೋದಾದ್ರೆ ನಾವು ಯಾವ ಯಾದಿ ಒಳಕೊಂಡಿರ್ತೀವಿ, ಎದುರೊಳಕೊಂಡಿರ್ತೀವಿ. ಸ್ವಲ್ಪ ನಾ ಯಾರಿಗೂ ಏನು ಅನ್ನೋದಿಲ್ಲ. ನಾವು ಸಜ್ಜನರು, ನಿಜವಾದ ಅಗ್ದಿ ಸಜ್ಜನರು ಹೌದ್ರೆ? ಬರಟಿಗೆ ಕಂಪನಿ ಬಹಳ ಮಂದಿ ಬಂದಾರ, ಅವರು ನಾವು ಬಂದೀವಂತೀವಿ. ಸಜ್ಜನರು ಅಂತ ಹೇಳಿ ಒಬ್ಬರಿಗೆ ಕೈ ಎತ್ತರಿ, ಕೈ ಎತ್ತಲಿಕ್ಕೆ ಹೋಗ್ಬೇಡ್ರಿ. ಸಜ್ಜನರಂತೂ ಕೈ ಎತ್ತಂಗಿಲ್ಲ. ಅಕಸ್ಮಾತ್ ನಾವು ಸಜ್ಜನರು ಅಂತ ಕೈ ಎತ್ತರೆ ಅವ್ರು ಸಜ್ಜನರು ಅಲ್ಲ. ನಾವು ಸಜ್ಜನರು ಅಂತ ಎಂದು ಹೇಳ್ಕೊಳ್ಳಂಗಿಲ್ಲ. ಹೌದಲ್ಲ? ಸಜ್ಜನರಲ್ಲ. ಪರಮಾತ್ಮ ಇರೋದು ಒಂದು ಸಜ್ಜನರಿಗಾಗಿ. ಹೋಗ್ಲಿ, ನಾವು ಬಹಳ ದುರ್ಜನರದಿವಂತರ ಎತ್ರಿ. ದುರ್ಜನರು ಅಲ್ಲ. ನಾವು ಅಕಸ್ಮಾತ್ ದುರ್ಜನರಿದ್ರೆ ಈ ಸತ್ಸಂಗದಲ್ಲಿ ನಾವು ಬರ್ತಾ ಇರಲಿಲ್ಲ. ಈ ಒಂದು ಸುಂದರವಾಗಿರ್ತಕ್ಕಂಥ ನಮ್ಮ ಯಾವ ರಂಗರಾಮ ಮಹಾರಾಜರ ಧ್ಯಾನ ಮಂದಿರ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಸಹಭಾಗರಾಗುವ ಯೋಗನ ನಮಗಿರಲಿಲ್ಲ. ನಾವು ದುರ್ಜನರಿದ್ರೆ, ಇಲ್ಲಿ ದುರ್ಜನರ ಆಗಮನನೇ ಇಲ್ಲ. ಹಂಗಂತ ಹೇಳಿ ನಾವು ಸಜ್ಜನರು ಅಲ್ಲ. ಸಜ್ಜನರಿದ್ರೆ ಪರಮಾತ್ಮ ಯಾವಾಗ ನಮ್ಮ ಕಲ್ಯಾಣ ಮಾಡಿ ಬಿಡ್ತಿದ್ದ, ನಮಗಾಗಿ ಬಂದು ನಿಂತು ಬಿಡ್ತಿದ್ದ. ಪರಮಾತ್ಮ ಹೇಳಿದ್ದಾನೆ, ಭಕ್ತಾರಾಕೆ ಪಾಯಾಪಾಸಿ ದುರ್ಜನಾಸಿ ಸಂಹಾರಿ. ದುಷ್ಟರ ಪೂತನೆಯನ್ನು ಸಂಹಾರ ಮಾಡಿ ಸಾಯುಜ್ಯ ಮುಕ್ತಿಯನ್ನು ಕೊಟ್ಟ. ಪ್ರತಿಯೊಂದು ಗೋಪಿಕೆಯರಿಗೆ ದರ್ಶನ ಕೊಟ್ಟು ಉದ್ಧಾರವನ್ನ ಮಾಡಿದ. ನಾವು ಸಜ್ಜನರು ಅಲ್ಲ, ದುರ್ಜನರು, ಮಧ್ಯವರ್ಗದವರು. 3 ದಿವಸ ಸಪ್ತಾಹದಾಗ ಶಿಸ್ತು ಭಜನೆ ಮಾಡಿ ಮತ್ತೆ 4ನೇ ದಿವಸ ಹೋಗಿ ಜಗಳ ತಕೊತ್ಕೊಂಡ್ರು ಅವ್ರ ಮನ್ಯಾಗ. ಹೌದಲ್ರಿ? ಅಂದ್ರೆ ಎರಡೂ ನಡಬರ್ಕದೀವಿ ನಾವು. ಸಜ್ಜನರು ಅಲ್ಲ, ದುರ್ಜನರು ಅಲ್ಲ. ಅವಾಗ ಸಜ್ಜನರು ಜಾಗೃತ ಆಗ್ತದ, ಅವಾಗ ಒಂದಿಷ್ಟು ವಿಕಾರಗಳು ಜಾಗೃತ ಆಗ ಅಂದ್ರೆ ದುರ್ಜನರು ಅಂತ. ಹೌದಲ್ಲ? ಅವಾಗ ಪರಮಾತ್ಮ ವಿಚಾರ ಮಾಡಿದ, ನನ್ನ ಬ್ರಿಧಾವಳಿ ಒಂದು ಸಜ್ಜನರಿಗಾಗಿ ನಾನು ಅವತಾರವನ್ನು ತೆಗೆದುಕೊಳ್ಳಬೇಕು, ಇಲ್ಲ ನಾನು ದುರ್ಜನರಿಗಾಗಿ ಹೋಗಬೇಕು. ಮಧ್ಯವರ್ಗಕ್ಕಾಗಿ ನಾನು ಅವತಾರವನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಮಧ್ಯವರ್ಗದ ಜನರಿಗಾಗಿ ಏನು ಮಾಡಬೇಕಂದಾಗ ವಿಶ್ವಮೌಲಿ ಜ್ಞಾನೇಶ್ವರ ಮಹಾರಾಜರ ರೂಪದಲ್ಲಿ, ತುಕಾರಾಮ್ ಮಹಾರಾಜರ ರೂಪದಲ್ಲಿ, ಬಹುಸಾಯಿ ಮಹಾರಾಜರ ರೂಪದಲ್ಲಿ, ರಂಗರಾವ್ ಮಹಾರಾಜರ ರೂಪದಲ್ಲಿ ಪರಮಾತ್ಮನೇ ಅವತಾರ ತೆಗೆದುಕೊಂಡು ಬಂದು ನಿಮ್ಮ ಉದ್ಧಾರ ಮಾಡುವ ಕೆಲಸವನ್ನು ಅವರು ಮಾಡಿದರು. ಇದರಾಗಿ ಏನು ಸಂಶಯ ಇಲ್ಲ. ಯಾಕಂದ್ರೆ ನೋಡ್ಲಿಕ್ಕೇನು ನಿಮ್ಮ ತರ ಸರ್ವಸಾಮಾನ್ಯರಿದ್ರು. ಒಂದು ಕಡೆ ಆರತಿ ಅಂತಿರಲ್ಲಿ ಲೋಪಲೆ ಜ್ಞಾನ ಜಗಿ. ಲೋಪಲ ಅಂದ್ರೆ ಏನು? ಅಂಧಕಾರ. ಲೋಪಲೆ ಜ್ಞಾನ ಜಗಿ. ಜ್ಞಾನ ಲೋಪಲ ಅಂದ್ರೆ ಜ್ಞಾನ ರೂಪಿ ಅಂಧಕಾರ, ಅಂದ್ರೆ ಜ್ಞಾನ ಮಾವಳ ಅಂದ್ರೆ ಜ್ಞಾನ. ನಾವೇನಂತೀವಿ? ಜ್ಞಾನದ ಕತ್ಲು ಬಿಂತು. ಕತ್ಲಾಯ್ತು ಅಂದ್ರೆ ಅಜ್ಞಾನ ಹೆಚ್ಚಾಯ್ತು. ಯಾವಾಗ ಅಜ್ಞಾನ ಹೆಚ್ಚಾಯ್ತಲ್ಲ, ಮುಂದೆ ಹೋದ್ರಿ ಹಿತ ನೇನತಿ ಕೋನಿ. ಅವ್ರು ಹಿತ ಮಾಡೋರು ಯಾರು? ಪರಮಾತ್ಮ ಅವತಾರ ತಗೊಂಡು ಮಾಡ್ಲಿಕ್ಕಾಗಲ್ಲ. ಅವಾಗ ಪರಮಾತ್ಮ ಏನ್ ಮಾಡಿದ? ಹಿತ ನೇನತಿ ಕೋನಿ. ಅವತಾರ ಪಾಂಡುರಂಗ. ಅವತಾರ ಅವ್ರದೇ,
ಆದ್ರೆ ನಾವು ಠೇವಿಲೆ ಹೇಳ್ರಿ ಪಾಠ ಆಯ್ತಲ್ಲ, ನಾವು ಠೇವಿಲೆ ಜ್ಞಾನಿ. ಜ್ಞಾನಿ ಅಂದ್ರೆ ಜ್ಞಾನೇಶ್ವರ. ಜಗತ್ತಿನಲ್ಲಿ ಅಜ್ಞಾನ ಅಂತಕ್ಕಂಥ ಅಂಧಕಾರ ಹೆಚ್ಚಾದಾಗ ಜ್ಞಾನದ ಪ್ರಕಾಶ ಹಾಕಲಿಕ್ಕೆ ಸಂತ ಮಹಾತ್ಮರು ಅವತಾರವನ್ನು ತೆಗೆದುಕೊಂಡು ಬಂದ್ರು. ಅದಕ್ಕೆ ತುಕೋಬರರಂತ ಇದ್ದಾರೆ, ಅವತಾರ ತುಮಾಧರಾಯ ಕಾರಣ ಉದ್ಧಾರಾಯ ಜನ ಮಹಾದೋಷಿ ಕಿಂवा येथे ಉಪಕಾರसाठी. ಅದಕ್ಕೆ ಮಜ ನಿರಂತರ ಜಾಗವಿತಿ, ಜಗತ್ತಿಗೆ ಎಬಸು ಕೆಲಸವನ್ನ, ಜ್ಞಾನಾಂಜನ ಹಾಕುವ ಕೆಲಸವನ್ನ ಆ ಸದ್ಗುರು ಸಮರ್ಥರು ಯಾಕೆ ಮಾಡಿದ್ದಾರೆ ಅಂತಂದ್ರೆ, ನಮ್ಮನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನಿಲ್ಲೋ ಗೊತ್ತಿಲ್ಲ, ಆದ್ರೆ ಸಮರ್ಥರು ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿವರೆಗೂ ನಾವು ನೀವೆಲ್ಲರೂ ಇಷ್ಟು ಸುಚಿರ್ಭೂತವಾಗಿ ನಾವು ಇದೀವಿ ಅಂತಂದ್ರೆ ಆ ಸಮರ್ಥರ ಕೃಪೆ ಅಂತಕ್ಕಂಥದ್ದು ನಮಗದ. ಇದರಲ್ಲಿ ಎರಡನೇ ಮಾತಿಲ್ಲ. ವೇಳೆ ಆಗಿದಲ್ರಿ, ಇನ್ನ ಪ್ರಸಾದದ ವ್ಯವಸ್ಥೆ ಅಲ್ಲ, ಇನ್ನೂ ರಾತ್ರಿ ಭಜನೆ ಆಗಬೇಕು. ಹೌದಲ್ಲ, ರಾತ್ರಿ ಭಜನೆ ಆಗಬೇಕು. ಹೇಳೋ ತಾತ್ಪರ್ಯ ಇಷ್ಟೇ, ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಇರ್ತವೆ. ಪ್ರತಿಯೊಬ್ಬರ ಮನುಷ್ಯನಲ್ಲಿ ಏನು ಭಾವನೆ ಇರ್ತದಂತ ಹೇಳಿಕ್ ಆಗೋದಿಲ್ಲ. ಆದರೆ ನಮ್ಮ ಭಾವನೆಯ ಅಭಾವ ಏನಲ್ಲ, ಆ ಸದ್ಗುರುಗಳಿಗೆ ತಿಳಿತದೆ. ಆ ಸದ್ಗುರುಗಳ ಕೃಪೆ ಆಗಬೇಕಾದ್ರೆ ನಮ್ಮೆಲ್ಲ ಭಾವನೆಯನ್ನು ಬದಿಗಿಟ್ಟು ಏಕಮೇವ ಅಖಂಡ ಸದ್ಗುರುಗಳ ಸ್ಮರಣೆಯಿಂದ ನಾವು ಮಾಡೋಣ. ಯಾಕಂದ್ರೆ ಮನುಷ್ಯ ಬಹಳ ವಿಕಲ್ಪ್ಯದ. ಒಂದು ಎಮ್ಮಿ ಬಂದರೂ ಮುಂದೆ ಆ ಎಮ್ಮಿ ಸ್ವಭಾವ ಹೇಳ್ಬೋದು, ಗಿರೀಶ್ ಮಹಾರಾಜ್. ಒಂದು ಮಂಗ್ಯ ಬಂದ್ರು ಆ ಮಂಗ್ಯ ಹಿಂಗ ಅಂತ ಹೇಳ್ಬೋದು. ಒಂದು ಕತ್ತಿ ಬಂದ್ರು ಹೇಳ್ಬೋದ್ರಿ, ಕತ್ತಿ ಸ್ವಲ್ಪ ಹಿಂಗೈತೆ ಅಂತ. ಮನುಷ್ಯ ಮುಂದೆ ಬಂದಂದ್ರೆ ಹಿಂಗ ಮನುಷ್ಯ ಅದನ್ನಂತ ಹೇಳಿಕ್ ಆಗಂಗಿಲ್ಲ. ಯಾಕ ಆ ಮನುಷ್ಯ ಯಾವಾಗ ಹೆಂಗಿರ್ತಾನ ಅನ್ನೋದು ಯಾರಿಗೆ ತಿಳಿಯಂಗಿಲ್ಲ. ಬಹಳ ವಿಚಿತ್ರ ರೀ, ಮನುಷ್ಯನ ಏನ್ ಹೇಳಿಕ್ ಆಗಂಗಿಲ್ಲ. ಆದ್ರೆ ಮನುಷ್ಯನಾಗಿರ್ಬೇಕಾದ್ರೆ ಯಾವುದೇ ಪ್ರಾಣಿಗೆ ಹೇಳಿಕ್ ಹತ್ತೋದಿಲ್ಲ. ಅಪ್ಪ ನೀ ಎಮ್ಮೆ ಎಮ್ಮಿಗತ್ತೆ, ಕತ್ತಿ ಅದಿ ಕತ್ತಿ ತರ ಏನಂತ ಹೇಳಿಕ್ ಹತ್ತೋದಿಲ್ಲ. ಆದ್ರೆ ಮನುಷ್ಯನಿಗೆ ಹೇಳಿಕ್ ಹತ್ತದ, ಸ್ವಲ್ಪ ಮನುಷ್ಯರಿಗೆ ಇರುವುದು ಕಲಿ ಅಂತ ಹೇಳಿ. ಇದು ನಮ್ಮ ದುರಾದೃಷ್ಟ. ಮನುಷ್ಯನಿಗೆ ಹೇಳಬೇಕಾಗ್ತದ, ಹೌದಲ್ರಿ, ಹೇಳಿಕ್ಬೇಕಾಗ್ತದ. ಅದಕ್ಕಾಗಿ ಮನುಷ್ಯನಿಗೆ ಮನುಷ್ಯನಾಗಿರುವ ಒಂದು ಜ್ಞಾನಾಂಜನವನ್ನು ಹಾಕುವ ಕೆಲಸಕ್ಕಾಗಿ ಆ ಸಮರ್ಥರ ಅವತಾರ ಆಗ್ಯದ. ಅದಕ್ಕೆ ನಮ್ಮ ತುಕೋಬರಂತ ಇದ್ದಾರೆ, ಆ ಮಹಾತ್ಮನ ನಮಗೆ ಮಾಡಿರ್ತಕ್ಕಂಥ ಉಪಕಾರಕ್ಕೆ ನಾವು ಏನು ಕೊಡಬೇಕ್ರಿ? ಕಾಯದ್ಯಾವೇಯಾಸಿ ಭಾವಿ ಉತರಾಯಿ ठेवितो हा पायी जीव थोडा सहज बोलणे हित उपदेश करुणी सायास कविते तुका म्हणे वत्स धेनु एक चित्ते तैसे मज येती सांभाळीत तुका म्हणे वत्स धेनु एक चित्ते तैसे मज येती सांभाळीत काय द्यावे असे व्हावे उतराई ठेवितो हा पायी जीव थोडा. ಇಲ್ಲಿವರೆಗೆ ಆಗಿರ್ತಕ್ಕಂಥ ಈ ಕೀರ್ತನ ರೂಪಿ ಸೇವೆಯನ್ನು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಕ್ಕೆ ಅರ್ಪಣೆ ಮಾಡಿ ಇಲ್ಲಿ ಸೇವೆಗಾಗಿ ಅನುಕೂಲ ಮಾಡಿಕೊಟ್ಟಿರತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂಥ ನಮಗೆಲ್ಲ ವೀರಣ್ಣ ಕಾಕವರು ಮತ್ತು ಅಶೋಕಣ್ಣವರು, ನಮಗೆಲ್ಲ ರಂಗರಾವ್ ಮಹಾರಾಜರ ಗುರುಬಂಧುಗಳು, ಎಲ್ಲ ಶಿಷ್ಯವರ್ಗಕ್ಕೂ ಕೂಡ ಮತ್ತು ವಿಶೇಷವಾಗಿ ನಮ್ಮ ಮೇಲೆ ಅವ್ರದ್ದು ಬಹಳ ಆಶೀರ್ವಾದ ಅಂತ ನಾವು ಭಾವಿಸ್ತಿದ್ದೀನಿ. ಯಾಕಂದ್ರೆ ಎಲ್ಲವರು ನಾವು ಎಲ್ಲಿದ್ದೀವೋ ನಮಗೊಂದು ಗೊತ್ತಿಲ್ಲ. ಏನೋ ಒಂದು ಪೂರ್ವ ಜನ್ಮ ಸುಕೃತ ತೋರಿಕೆಲಿ ಅಂತೀವಲ್ಲ, ನಮಗೆ ಬರುವ ಅವಂಗೆ ಯಾವುದಂದ್ರೆ ಭೂತ ಸುಕೃತಾಚಿ, ಏನೋ ನಮ್ಮದು ಒಂದು ಸುಕೃತದ ಫಲ ಅದ. ಅದಕ್ಕೆ ಆ ಮಹಾತ್ಮರು ನಮ್ಮನ್ನು ಇಲ್ಲಿ ಕರೆಸಿಕೊಂಡಿದ್ದಾರೆ. ಇದೇ ರೀತಿ ಆ ಮಹಾತ್ಮರು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಈ ಕೀರ್ತನ ರೂಪಿ ಪುಸ್ತಕವನ್ನು ಆ ಮಹಾತ್ಮರ ಚರಣಕ್ಕೆ ಅರ್ಪಣೆ ಮಾಡಿ ಈ ಕೀರ್ತನೆಯನ್ನು ಪೂರ್ಣ ನಾವು ಮಾಡೋಣ. तुका म्हणे वत्स धेनु एक चित्ती तैसे मज येते सांभाळीत काय द्यावे यासी भावे उत्तराही ठेवितो हा पायी जीव थोडा. तुका म्हणे वत्स धेनु एक चित्ती तुका म्हणे वत्स धेनु एक चित्ती तुका
ठेवितो हा पायी जीव थोडा, काय द्यावे यासी व्हावे उतराई, काय द्यावे यासी व्हावे उतराई, काय द्यावे यासी व्हावे उतराई. किंबहुना तुमचे केले धर्म कीर्तन हे केली रे देत माझे देवरली पायी कृपा विठ्ठल जय जय. हरी कमल रे हरी विठ्ठल श्री ज्ञानदेव राजाधिराज सद्गुरुनाथ महाराज की जय. आता माझ्या भावान अंतराया देवा आले भागाते करितो तुझे नाम, दृढ माझे मना पायी राखावे बंधन आले, तुका म्हणे वाटे नका फुटू देऊ पाठी आले.